ಪ್ರವಾಸಿ ತಾಣಗಳು ಬಂದ್ ಆಗಿದೆ. ಭದ್ರತಾ ದೃಷ್ಟಿಯಿಂದ ಪ್ರವಾಸಿ ತಾಣಗಳಿಗೆ ಬೀಗ ಹಾಕಲಾಗಿದೆ. ಮುಘಲ್ ರೋಡ್, ಸೋಗಾಮ್, ಲಾಲ್ಪುರ್, ಮಗಾಮ್ ಸೇರಿದಂತೆ 45 ಪ್ರವಾಸಿ ತಾಣಗಳು ಬಂದ್. ಕಾಶ್ಮೀರದ 63 ಪ್ರವಾಸಿ ತಾಣಗಳನ್ನು ಪಟ್ಟಿ ಮಾಡಲಾಗಿದೆ. ಅವುಗಳಲ್ಲಿ ಸದ್ಯ 45 ತಾಣಗಳನ್ನು ಬಂದ್ ಮಾಡಲಾಗಿದೆ. ಹಾಗಾಗಿ ಸದ್ಯಕ್ಕೆ ಯಾರು ಕಾಶ್ಮೀರಕ್ಕೆ ಬೇಡ ಹೋಗೋದು ಅಂತ. ಯಾಕಂದರೆ ಮೊನ್ನೆ ನಮ್ಮ ರಂಜಿತ್ ನೋಡಿ ತೋರಿಸ್ತಾ ಇದ್ರು, ಗೊತ್ತಿಲ್ಲದೆ ಬಂದರೂ ಗೊತ್ತಿದ್ದು ಬಂದರೂ ಏನೋ ಗೊತ್ತಿಲ್ಲ. 65 ವೆಲ್ ನೋನ್ ಪ್ರವಾಸಿ ಕೇಂದ್ರಗಳ ಪೈಕಿ 45 ಬಂದ್ ಮಾಡಲಾಗಿದೆ ಬೇರೆ ಬೇರೆ ಕಾರಣಗಳಿಗಾಗಿ. ಮತ್ತು ಗಡಿ ಪ್ರದೇಶದಲ್ಲಿರುವಂಥ ರೈತರಿಗೂ ಕೂಡ ಹೇಳಲಾಗಿದೆ, ಒಂದೆರಡು ದಿನಗಳಲ್ಲಿ ನಿಮ್ಮ ಬೆಳೆಗಳನ್ನೆಲ್ಲ ಕಟಾವು ಮಾಡ್ಕೊಂಡು ತಗೊಂಡೋಗಿ ಅಂತೆಲ್ಲ ಹೇಳಿದ್ದಾರೆ ಸೈನ್ಯ ಆಲ್ರೆಡಿ. ಸೊ ಆಗಿರುವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ, ಮನೆಯಲ್ಲೇ ಕೂತ್ಕೊಳ್ಳಿ. ಪ್ರವಾಸಿ ತಾಣಗಳು ಬಂದ್ ಆಗಿದೆ. ಭದ್ರತಾ ದೃಷ್ಟಿಯಿಂದ ಪ್ರವಾಸಿ ತಾಣಗಳಿಗೆ ಬೀಗ ಹಾಕಲಾಗಿದೆ. ಮುಘಲ್ ರೋಡ್, ಸೋಗಾಮ್, ಲಾಲ್ಪುರ್, ಮಗಾಮ್ ಸೇರಿದಂತೆ 45 ಪ್ರವಾಸಿ ತಾಣಗಳು ಬಂದ್. ಕಾಶ್ಮೀರದ 63 ಪ್ರವಾಸಿ ತಾಣಗಳನ್ನು ಪಟ್ಟಿ ಮಾಡಲಾಗಿದೆ. ಅವುಗಳಲ್ಲಿ ಸದ್ಯ 45 ತಾಣಗಳನ್ನು ಬಂದ್ ಮಾಡಲಾಗಿದೆ. ಹಾಗಾಗಿ ಸದ್ಯಕ್ಕೆ ಯಾರು ಕಾಶ್ಮೀರಕ್ಕೆ ಬೇಡ ಹೋಗೋದು ಅಂತ. ಯಾಕಂದರೆ ಮೊನ್ನೆ ನಮ್ಮ ರಂಜಿತ್ ನೋಡಿ ತೋರಿಸ್ತಾ ಇದ್ರು, ಗೊತ್ತಿಲ್ಲದೆ ಬಂದರೂ ಗೊತ್ತಿದ್ದು ಬಂದರೂ ಏನೋ ಗೊತ್ತಿಲ್ಲ. 65 ವೆಲ್ ನೋನ್ ಪ್ರವಾಸಿ ಕೇಂದ್ರಗಳ ಪೈಕಿ 45 ಬಂದ್ ಮಾಡಲಾಗಿದೆ ಬೇರೆ ಬೇರೆ ಕಾರಣಗಳಿಗಾಗಿ. ಮತ್ತು ಗಡಿ ಪ್ರದೇಶದಲ್ಲಿರುವಂಥ ರೈತರಿಗೂ ಕೂಡ ಹೇಳಲಾಗಿದೆ, ಒಂದೆರಡು ದಿನಗಳಲ್ಲಿ ನಿಮ್ಮ ಬೆಳೆಗಳನ್ನೆಲ್ಲ ಕಟಾವು ಮಾಡ್ಕೊಂಡು ತಗೊಂಡೋಗಿ ಅಂತೆಲ್ಲ ಹೇಳಿದ್ದಾರೆ ಸೈನ್ಯ ಆಲ್ರೆಡಿ. ಸೊ ಆಗಿರುವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ, ಮನೆಯಲ್ಲೇ ಕೂತ್ಕೊಳ್ಳಿ. ಪ್ರವಾಸಿ ತಾಣಗಳು ಬಂದ್ ಆಗಿದೆ. ಭದ್ರತಾ ದೃಷ್ಟಿಯಿಂದ ಪ್ರವಾಸಿ ತಾಣಗಳಿಗೆ ಬೀಗ ಹಾಕಲಾಗಿದೆ. ಮುಘಲ್ ರೋಡ್, ಸೋಗಾಮ್, ಲಾಲ್ಪುರ್, ಮಗಾಮ್ ಸೇರಿದಂತೆ 45 ಪ್ರವಾಸಿ ತಾಣಗಳು ಬಂದ್. ಕಾಶ್ಮೀರದ 63 ಪ್ರವಾಸಿ ತಾಣಗಳನ್ನು ಪಟ್ಟಿ ಮಾಡಲಾಗಿದೆ. ಅವುಗಳಲ್ಲಿ ಸದ್ಯ 45 ತಾಣಗಳನ್ನು ಬಂದ್ ಮಾಡಲಾಗಿದೆ. ಹಾಗಾಗಿ ಸದ್ಯಕ್ಕೆ ಯಾರು ಕಾಶ್ಮೀರಕ್ಕೆ ಬೇಡ ಹೋಗೋದು ಅಂತ. ಯಾಕಂದರೆ ಮೊನ್ನೆ ನಮ್ಮ ರಂಜಿತ್ ನೋಡಿ ತೋರಿಸ್ತಾ ಇದ್ರು, ಗೊತ್ತಿಲ್ಲದೆ ಬಂದರೂ ಗೊತ್ತಿದ್ದು ಬಂದರೂ ಏನೋ ಗೊತ್ತಿಲ್ಲ. 65 ವೆಲ್ ನೋನ್ ಪ್ರವಾಸಿ ಕೇಂದ್ರಗಳ ಪೈಕಿ 45 ಬಂದ್ ಮಾಡಲಾಗಿದೆ ಬೇರೆ ಬೇರೆ ಕಾರಣಗಳಿಗಾಗಿ. ಮತ್ತು ಗಡಿ ಪ್ರದೇಶದಲ್ಲಿರುವಂಥ ರೈತರಿಗೂ ಕೂಡ ಹೇಳಲಾಗಿದೆ, ಒಂದೆರಡು ದಿನಗಳಲ್ಲಿ ನಿಮ್ಮ ಬೆಳೆಗಳನ್ನೆಲ್ಲ ಕಟಾವು ಮಾಡ್ಕೊಂಡು ತಗೊಂಡೋಗಿ ಅಂತೆಲ್ಲ ಹೇಳಿದ್ದಾರೆ ಸೈನ್ಯ ಆಲ್ರೆಡಿ. ಸೊ ಆಗಿರುವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ, ಮನೆಯಲ್ಲೇ ಕೂತ್ಕೊಳ್ಳಿ. ಪ್ರವಾಸಿ ತಾಣಗಳು ಬಂದ್ ಆಗಿದೆ. ಭದ್ರತಾ ದೃಷ್ಟಿಯಿಂದ ಪ್ರವಾಸಿ ತಾಣಗಳಿಗೆ ಬೀಗ ಹಾಕಲಾಗಿದೆ. ಮುಘಲ್ ರೋಡ್, ಸೋಗಾಮ್, ಲಾಲ್ಪುರ್, ಮಗಾಮ್ ಸೇರಿದಂತೆ 45 ಪ್ರವಾಸಿ ತಾಣಗಳು ಬಂದ್. ಕಾಶ್ಮೀರದ 63 ಪ್ರವಾಸಿ ತಾಣಗಳನ್ನು ಪಟ್ಟಿ ಮಾಡಲಾಗಿದೆ. ಅವುಗಳಲ್ಲಿ ಸದ್ಯ 45 ತಾಣಗಳನ್ನು ಬಂದ್ ಮಾಡಲಾಗಿದೆ. ಹಾಗಾಗಿ ಸದ್ಯಕ್ಕೆ ಯಾರು ಕಾಶ್ಮೀರಕ್ಕೆ ಬೇಡ ಹೋಗೋದು ಅಂತ. ಯಾಕಂದರೆ ಮೊನ್ನೆ ನಮ್ಮ ರಂಜಿತ್ ನೋಡಿ ತೋರಿಸ್ತಾ ಇದ್ರು, ಗೊತ್ತಿಲ್ಲದೆ ಬಂದರೂ ಗೊತ್ತಿದ್ದು ಬಂದರೂ ಏನೋ ಗೊತ್ತಿಲ್ಲ. 65 ವೆಲ್ ನೋನ್ ಪ್ರವಾಸಿ ಕೇಂದ್ರಗಳ ಪೈಕಿ 45 ಬಂದ್ ಮಾಡಲಾಗಿದೆ ಬೇರೆ ಬೇರೆ ಕಾರಣಗಳಿಗಾಗಿ. ಮತ್ತು ಗಡಿ ಪ್ರದೇಶದಲ್ಲಿರುವಂಥ ರೈತರಿಗೂ ಕೂಡ ಹೇಳಲಾಗಿದೆ, ಒಂದೆರಡು ದಿನಗಳಲ್ಲಿ ನಿಮ್ಮ ಬೆಳೆಗಳನ್ನೆಲ್ಲ ಕಟಾವು ಮಾಡ್ಕೊಂಡು ತಗೊಂಡೋಗಿ ಅಂತೆಲ್ಲ ಹೇಳಿದ್ದಾರೆ ಸೈನ್ಯ ಆಲ್ರೆಡಿ. ಸೊ ಆಗಿರುವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ, ಮನೆಯಲ್ಲೇ ಕೂತ್ಕೊಳ್ಳಿ. ಪ್ರವಾಸಿ ತಾಣಗಳು ಬಂದ್ ಆಗಿದೆ. ಭದ್ರತಾ ದೃಷ್ಟಿಯಿಂದ ಪ್ರವಾಸಿ ತಾಣಗಳಿಗೆ ಬೀಗ ಹಾಕಲಾಗಿದೆ. ಮುಘಲ್ ರೋಡ್, ಸೋಗಾಮ್, ಲಾಲ್ಪುರ್, ಮಗಾಮ್ ಸೇರಿದಂತೆ 45 ಪ್ರವಾಸಿ ತಾಣಗಳು ಬಂದ್. ಕಾಶ್ಮೀರದ 63 ಪ್ರವಾಸಿ ತಾಣಗಳನ್ನು ಪಟ್ಟಿ ಮಾಡಲಾಗಿದೆ. ಅವುಗಳಲ್ಲಿ ಸದ್ಯ 45 ತಾಣಗಳನ್ನು ಬಂದ್ ಮಾಡಲಾಗಿದೆ. ಹಾಗಾಗಿ ಸದ್ಯಕ್ಕೆ ಯಾರು ಕಾಶ್ಮೀರಕ್ಕೆ ಬೇಡ ಹೋಗೋದು ಅಂತ. ಯಾಕಂದರೆ ಮೊನ್ನೆ ನಮ್ಮ ರಂಜಿತ್ ನೋಡಿ ತೋರಿಸ್ತಾ ಇದ್ರು, ಗೊತ್ತಿಲ್ಲದೆ ಬಂದರೂ ಗೊತ್ತಿದ್ದು ಬಂದರೂ ಏನೋ ಗೊತ್ತಿಲ್ಲ. 65 ವೆಲ್ ನೋನ್ ಪ್ರವಾಸಿ ಕೇಂದ್ರಗಳ ಪೈಕಿ 45 ಬಂದ್ ಮಾಡಲಾಗಿದೆ ಬೇರೆ ಬೇರೆ ಕಾರಣಗಳಿಗಾಗಿ. ಮತ್ತು ಗಡಿ ಪ್ರದೇಶದಲ್ಲಿರುವಂಥ ರೈತರಿಗೂ ಕೂಡ ಹೇಳಲಾಗಿದೆ, ಒಂದೆರಡು ದಿನಗಳಲ್ಲಿ ನಿಮ್ಮ ಬೆಳೆಗಳನ್ನೆಲ್ಲ ಕಟಾವು ಮಾಡ್ಕೊಂಡು ತಗೊಂಡೋಗಿ ಅಂತೆಲ್ಲ ಹೇಳಿದ್ದಾರೆ ಸೈನ್ಯ ಆಲ್ರೆಡಿ. ಸೊ ಆಗಿರುವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ, ಮನೆಯಲ್ಲೇ ಕೂತ್ಕೊಳ್ಳಿ. ಪ್ರವಾಸಿ ತಾಣಗಳು ಬಂದ್ ಆಗಿದೆ. ಭದ್ರತಾ ದೃಷ್ಟಿಯಿಂದ ಪ್ರವಾಸಿ ತಾಣಗಳಿಗೆ ಬೀಗ ಹಾಕಲಾಗಿದೆ. ಮುಘಲ್ ರೋಡ್, ಸೋಗಾಮ್, ಲಾಲ್ಪುರ್, ಮಗಾಮ್ ಸೇರಿದಂತೆ 45 ಪ್ರವಾಸಿ ತಾಣಗಳು ಬಂದ್. ಕಾಶ್ಮೀರದ 63 ಪ್ರವಾಸಿ ತಾಣಗಳನ್ನು ಪಟ್ಟಿ ಮಾಡಲಾಗಿದೆ. ಅವುಗಳಲ್ಲಿ ಸದ್ಯ 45 ತಾಣಗಳನ್ನು ಬಂದ್ ಮಾಡಲಾಗಿದೆ. ಹಾಗಾಗಿ ಸದ್ಯಕ್ಕೆ ಯಾರು ಕಾಶ್ಮೀರಕ್ಕೆ ಬೇಡ ಹೋಗೋದು ಅಂತ. ಯಾಕಂದರೆ ಮೊನ್ನೆ ನಮ್ಮ ರಂಜಿತ್ ನೋಡಿ ತೋರಿಸ್ತಾ ಇದ್ರು, ಗೊತ್ತಿಲ್ಲದೆ ಬಂದರೂ ಗೊತ್ತಿದ್ದು ಬಂದರೂ ಏನೋ ಗೊತ್ತಿಲ್ಲ. 65 ವೆಲ್ ನೋನ್ ಪ್ರವಾಸಿ ಕೇಂದ್ರಗಳ ಪೈಕಿ 45 ಬಂದ್ ಮಾಡಲಾಗಿದೆ ಬೇರೆ ಬೇರೆ ಕಾರಣಗಳಿಗಾಗಿ. ಮತ್ತು
ಗಡಿ ಪ್ರದೇಶದಲ್ಲಿರುವಂಥ ರೈತರಿಗೂ ಕೂಡ ಹೇಳಲಾಗಿದೆ, ಒಂದೆರಡು ದಿನಗಳಲ್ಲಿ ನಿಮ್ಮ ಬೆಳೆಗಳನ್ನೆಲ್ಲ ಕಟಾವು ಮಾಡ್ಕೊಂಡು ತಗೊಂಡೋಗಿ ಅಂತೆಲ್ಲ ಹೇಳಿದ್ದಾರೆ ಸೈನ್ಯ ಆಲ್ರೆಡಿ. ಸೊ ಆಗಿರುವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ, ಮನೆಯಲ್ಲಿ ಕೂತ್ಕೊಳ್ಳಿ. ಪ್ರವಾಸಿ ತಾಣಗಳು ಬಂದಾಗಿದೆ. ಭದ್ರತಾ ದೃಷ್ಟಿಯಿಂದ ಪ್ರವಾಸಿ ತಾಣಗಳಿಗೆ ಬೀಗ ಹಾಕಲಾಗಿದೆ. ಮುಘಲ್ ರೋಡ್, ಸೋಗಾಮ್, ಲಾಲ್ಪುರ್, ಮಗಾಮ್ ಸೇರಿದಂತೆ 45 ಪ್ರವಾಸಿ ತಾಣಗಳು ಬಂದ್ ಬಂದ್ ಬಂದ್. ಕಾಶ್ಮೀರದ 63 ಪ್ರವಾಸಿ ತಾಣಗಳನ್ನು ಪಟ್ಟಿ ಮಾಡಲಾಗಿದೆ. ಅವುಗಳಲ್ಲಿ ಸದ್ಯ 45 ತಾಣಗಳನ್ನು ಬಂದ್ ಮಾಡಲಾಗಿದೆ. ಹಾಗಾಗಿ ಸದ್ಯಕ್ಕೆ ಯಾರೂ ಕಾಶ್ಮೀರಕ್ಕೆ ಬೇಡ ಹೋಗೋದು ಅಂತ. ಯಾಕಂದರೆ ಮೊನ್ನೆ ನಮ್ಮ ರಂಜಿತ್ ನೋಡಿ ತೋರಿಸ್ತಾ ಇದ್ರು, ಗೊತ್ತಿಲ್ಲದೆ ಬಂದರೂ ಗೊತ್ತಿದ್ದು ಬಂದರೂ ಏನೋ ಗೊತ್ತಿಲ್ಲ, 65 ವೆಲ್ ನೋನ್ ಪ್ರವಾಸಿ ಕೇಂದ್ರಗಳ ಪೈಕಿ 45 ಬಂದ್ ಮಾಡಲಾಗಿದೆ ಬೇರೆ ಬೇರೆ ಕಾರಣಗಳಿಗಾಗಿ. ಮತ್ತು ಗಡಿ ಪ್ರದೇಶದಲ್ಲಿರುವಂಥ ರೈತರಿಗೂ ಕೂಡ ಹೇಳಲಾಗಿದೆ, ಒಂದೆರಡು ದಿನಗಳಲ್ಲಿ ನಿಮ್ಮ ಬೆಳೆಗಳನ್ನೆಲ್ಲ ಕಟಾವು ಮಾಡ್ಕೊಂಡು ತಗೊಂಡೋಗಿ ಅಂತೆಲ್ಲ ಹೇಳಿದ್ದಾರೆ ಸೈನ್ಯ ಆಲ್ರೆಡಿ. ಸೊ ಆಗಿರುವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ, ಮನೆಯಲ್ಲಿ ಕೂತ್ಕೊಳ್ಳಿ. ಪ್ರವಾಸಿ ತಾಣಗಳು ಬಂದಾಗಿದೆ. ಭದ್ರತಾ ದೃಷ್ಟಿಯಿಂದ ಪ್ರವಾಸಿ ತಾಣಗಳಿಗೆ ಬೀಗ ಹಾಕಲಾಗಿದೆ. ಮುಘಲ್ ರೋಡ್, ಸೋಗಾಮ್, ಲಾಲ್ಪುರ್, ಮಗಾಮ್ ಸೇರಿದಂತೆ 45 ಪ್ರವಾಸಿ ತಾಣಗಳು ಬಂದ್ ಬಂದ್ ಬಂದ್. ಕಾಶ್ಮೀರದ 63 ಪ್ರವಾಸಿ ತಾಣಗಳನ್ನು ಪಟ್ಟಿ ಮಾಡಲಾಗಿದೆ. ಅವುಗಳಲ್ಲಿ ಸದ್ಯ 45 ತಾಣಗಳನ್ನು ಬಂದ್ ಮಾಡಲಾಗಿದೆ. ಹಾಗಾಗಿ ಸದ್ಯಕ್ಕೆ ಯಾರೂ ಕಾಶ್ಮೀರಕ್ಕೆ ಬೇಡ ಹೋಗೋದು ಅಂತ. ಯಾಕಂದರೆ ಮೊನ್ನೆ ನಮ್ಮ ರಂಜಿತ್ ನೋಡಿ ತೋರಿಸ್ತಾ ಇದ್ರು, ಗೊತ್ತಿಲ್ಲದೆ ಬಂದರೂ ಗೊತ್ತಿದ್ದು ಬಂದರೂ ಏನೋ ಗೊತ್ತಿಲ್ಲ, 65 ವೆಲ್ ನೋನ್ ಪ್ರವಾಸಿ ಕೇಂದ್ರಗಳ ಪೈಕಿ 45 ಬಂದ್ ಮಾಡಲಾಗಿದೆ ಬೇರೆ ಬೇರೆ ಕಾರಣಗಳಿಗಾಗಿ. ಮತ್ತು ಗಡಿ ಪ್ರದೇಶದಲ್ಲಿರುವಂಥ ರೈತರಿಗೂ ಕೂಡ ಹೇಳಲಾಗಿದೆ, ಒಂದೆರಡು ದಿನಗಳಲ್ಲಿ ನಿಮ್ಮ ಬೆಳೆಗಳನ್ನೆಲ್ಲ ಕಟಾವು ಮಾಡ್ಕೊಂಡು ತಗೊಂಡೋಗಿ ಅಂತೆಲ್ಲ ಹೇಳಿದ್ದಾರೆ ಸೈನ್ಯ ಆಲ್ರೆಡಿ. ಸೊ ಆಗಿರುವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ, ಮನೆಯಲ್ಲಿ ಕೂತ್ಕೊಳ್ಳಿ. ಪ್ರವಾಸಿ ತಾಣಗಳು ಬಂದಾಗಿದೆ. ಭದ್ರತಾ ದೃಷ್ಟಿಯಿಂದ ಪ್ರವಾಸಿ ತಾಣಗಳಿಗೆ ಬೀಗ ಹಾಕಲಾಗಿದೆ. ಮುಘಲ್ ರೋಡ್, ಸೋಗಾಮ್, ಲಾಲ್ಪುರ್, ಮಗಾಮ್ ಸೇರಿದಂತೆ 45 ಪ್ರವಾಸಿ ತಾಣಗಳು ಬಂದ್ ಬಂದ್ ಬಂದ್. ಕಾಶ್ಮೀರದ 63 ಪ್ರವಾಸಿ ತಾಣಗಳನ್ನು ಪಟ್ಟಿ ಮಾಡಲಾಗಿದೆ. ಅವುಗಳಲ್ಲಿ ಸದ್ಯ 45 ತಾಣಗಳನ್ನು ಬಂದ್ ಮಾಡಲಾಗಿದೆ. ಹಾಗಾಗಿ ಸದ್ಯಕ್ಕೆ ಯಾರೂ ಕಾಶ್ಮೀರಕ್ಕೆ ಬೇಡ ಹೋಗೋದು ಅಂತ. ಯಾಕಂದರೆ ಮೊನ್ನೆ ನಮ್ಮ ರಂಜಿತ್ ನೋಡಿ ತೋರಿಸ್ತಾ ಇದ್ರು, ಗೊತ್ತಿಲ್ಲದೆ ಬಂದರೂ ಗೊತ್ತಿದ್ದು ಬಂದರೂ ಏನೋ ಗೊತ್ತಿಲ್ಲ, 65 ವೆಲ್ ನೋನ್ ಪ್ರವಾಸಿ ಕೇಂದ್ರಗಳ ಪೈಕಿ 45 ಬಂದ್ ಮಾಡಲಾಗಿದೆ ಬೇರೆ ಬೇರೆ ಕಾರಣಗಳಿಗಾಗಿ. ಮತ್ತು ಗಡಿ ಪ್ರದೇಶದಲ್ಲಿರುವಂಥ ರೈತರಿಗೂ ಕೂಡ ಹೇಳಲಾಗಿದೆ, ಒಂದೆರಡು ದಿನಗಳಲ್ಲಿ ನಿಮ್ಮ ಬೆಳೆಗಳನ್ನೆಲ್ಲ ಕಟಾವು ಮಾಡ್ಕೊಂಡು ತಗೊಂಡೋಗಿ ಅಂತೆಲ್ಲ ಹೇಳಿದ್ದಾರೆ ಸೈನ್ಯ ಆಲ್ರೆಡಿ. ಸೊ ಆಗಿರುವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ, ಮನೆಯಲ್ಲಿ ಕೂತ್ಕೊಳ್ಳಿ. ಪ್ರವಾಸಿ ತಾಣಗಳು ಬಂದಾಗಿದೆ. ಭದ್ರತಾ ದೃಷ್ಟಿಯಿಂದ ಪ್ರವಾಸಿ ತಾಣಗಳಿಗೆ ಬೀಗ ಹಾಕಲಾಗಿದೆ. ಮುಘಲ್ ರೋಡ್, ಸೋಗಾಮ್, ಲಾಲ್ಪುರ್, ಮಗಾಮ್ ಸೇರಿದಂತೆ 45 ಪ್ರವಾಸಿ ತಾಣಗಳು ಬಂದ್ ಬಂದ್ ಬಂದ್. ಕಾಶ್ಮೀರದ 63 ಪ್ರವಾಸಿ ತಾಣಗಳನ್ನು ಪಟ್ಟಿ ಮಾಡಲಾಗಿದೆ. ಅವುಗಳಲ್ಲಿ ಸದ್ಯ 45 ತಾಣಗಳನ್ನು ಬಂದ್ ಮಾಡಲಾಗಿದೆ. ಹಾಗಾಗಿ ಸದ್ಯಕ್ಕೆ ಯಾರೂ ಕಾಶ್ಮೀರಕ್ಕೆ ಬೇಡ ಹೋಗೋದು ಅಂತ. ಯಾಕಂದರೆ ಮೊನ್ನೆ ನಮ್ಮ ರಂಜಿತ್ ನೋಡಿ ತೋರಿಸ್ತಾ ಇದ್ರು, ಗೊತ್ತಿಲ್ಲದೆ ಬಂದರೂ ಗೊತ್ತಿದ್ದು ಬಂದರೂ ಏನೋ ಗೊತ್ತಿಲ್ಲ, 65 ವೆಲ್ ನೋನ್ ಪ್ರವಾಸಿ ಕೇಂದ್ರಗಳ ಪೈಕಿ 45 ಬಂದ್ ಮಾಡಲಾಗಿದೆ ಬೇರೆ ಬೇರೆ ಕಾರಣಗಳಿಗಾಗಿ. ಮತ್ತು ಗಡಿ ಪ್ರದೇಶದಲ್ಲಿರುವಂಥ ರೈತರಿಗೂ ಕೂಡ ಹೇಳಲಾಗಿದೆ, ಒಂದೆರಡು ದಿನಗಳಲ್ಲಿ ನಿಮ್ಮ ಬೆಳೆಗಳನ್ನೆಲ್ಲ ಕಟಾವು ಮಾಡ್ಕೊಂಡು ತಗೊಂಡೋಗಿ ಅಂತೆಲ್ಲ ಹೇಳಿದ್ದಾರೆ ಸೈನ್ಯ ಆಲ್ರೆಡಿ. ಸೊ ಆಗಿರುವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ, ಮನೆಯಲ್ಲಿ ಕೂತ್ಕೊಳ್ಳಿ.